ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ನ ಸುದ್ದಿಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಿಮಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರಶಾಂತ್, ಈಗ ಸ್ಟೋರಿ ನೋಡ್ತಾ ಹೋಗೋಣ. ಯುಗಾದಿ ಹಬ್ಬದ ನಡುವೆ ರಾಜಕಾರಣದಲ್ಲೂ ಕೂಡ ಹೊಸ ಯುಗಾದಿ ಆರಂಭ ಆಗುತ್ತಾ ಅನ್ನೋದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹಾಗೆ ಚುನಾವಣೆಗಳ ಮೇಲೆ ಚುನಾವಣೆಗಳು ಬರುತ್ತಿವೆ. ಇನ್ನೊಂದು ತಿಂಗಳು ನಾವು ಚುನಾವಣೆಯ ಜಾತ್ರೆಯಲ್ಲೇ ಇರಲಿದ್ದೇವೆ. ಎಸ್, ಇವತ್ತಿನ ಮೊದಲ ಸ್ಟೋರಿ ಏನು ಅಂತ ನೋಡೋಣ. ಅಮೇಥಿ ಕಣದಲ್ಲಿ ಮತ್ತೊಂದು ಸಲ ರಾಹುಲ್ ಗಾಂಧಿ ಕಣಕ್ಕೆ ಇಳಿತಾರಾ ಅನ್ನೋದು ಪ್ರಶ್ನೆ. ಸ್ವಲ್ಪ ದಿನದ ಹಿಂದೆ ಗಾಂಧಿ ಕುಟುಂಬ ಸ್ಪರ್ಧೆ ಮಾಡುತ್ತಾ ಬಿಜೆಪಿ ಸ್ಮೃತಿ ಇರಾನಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ. ಮತ್ತೆ ಕೈ ವಶಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರಾ? ಅಮೇಥಿಯಲ್ಲಿ ಸ್ಪರ್ಧೆಗೆ ನಾನು ರೆಡಿ ಅಂತ ರಾಬರ್ಟ್ ವಾದ್ರಾ ಹೇಳಿದ್ರು. ವಾದ್ರಾ ಹೇಳಿಕೆ ಬೆನ್ನಲ್ಲೇ ಮತ್ತೊಂದು ಸಲ ರಾಹುಲ್ ಸ್ಪರ್ಧೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಯನಾಡು ಜೊತೆಗೆ ಅಮೇಥಿಯಲ್ಲೂ ಸ್ಪರ್ಧೆ ಮಾಡ್ತಾರಾ ರಾಹುಲ್? ಒಂದು ಕಾಲದ ಗಾಂಧಿ ಕುಟುಂಬದ ಭದ್ರಕೋಟೆ. ಮೂರು ಬಾರಿ ಗೆಲುವು ಕಂಡಿದ್ರು ರಾಹುಲ್. 2019ರಲ್ಲಿ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಸೋತಿದ್ರು. ಈಗ ಮತ್ತೆ ಸ್ಪರ್ಧಿಸ್ತಾರೆ. ಏಪ್ರಿಲ್ 26ಕ್ಕೆ ರಾಹುಲ್ ವಯನಾಡಿನಲ್ಲಿ ಮತದಾನ ನಡೆಯುತ್ತೆ. ವಯನಾಡು ಮತದಾನದ ಬಳಿಕ ಅಮೇಥಿ ಸ್ಪರ್ಧೆಯ ಘೋಷಣೆ ಸಾಧ್ಯತೆ ಇದೆ. ಮತ್ತೊಂದು ಸಲ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿ ಹಣಾಹಣಿ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ವಾದ್ರಾ ಕೆಲವು ದಿನಗಳ ಹಿಂದೆಯಷ್ಟೇ ಹೇಳಿಕೆ ಕೊಟ್ಟಿದ್ರು, ನಾನು ರೆಡಿ ಇದ್ದೀನಿ ಅಂತ. ಆದರೆ ಮತ್ತೊಂದು ಸಲ ರಾಹುಲ್ ಗಾಂಧಿ ಅಲ್ಲಿಂದಲೇ ಸ್ಪರ್ಧಿಸ್ತಾರೆ, ಅಮೇಥಿಯಿಂದ ಸ್ಪರ್ಧಿಸ್ತಾರೆ ಅನ್ನೋ ವಿಷಯ ಈಗ ಪ್ರಸ್ತಾಪ ಆಗ್ತಾ ಇದ್ದು, ಇದರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ಯಾರ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಪ್ರಶಾಂತ್, ಅಮೇಥಿಯಿಂದ ಸ್ಪರ್ಧಿಸಲ್ಲ ಅಂತ ಹೇಳಲಾಗ್ತಿತ್ತು ರಾಹುಲ್ ಗಾಂಧಿಗೆ. ವಾದ್ರಾ ಕೂಡ ಜನ ಇಷ್ಟಪಡ್ತಾ ಇದ್ದಾರೆ, ಜನರ ಇಚ್ಛೆ ಇದೆ ನಾನು ಅಲ್ಲಿಂದ ಸ್ಪರ್ಧಿಸಬೇಕು ಅನ್ನೋ ಹೇಳಿಕೆನೂ ಕೊಟ್ಟಿದ್ರು. ಆದರೆ ಈಗ ಮತ್ತೆ ಏಕದಮ್ ರಾಹುಲ್ ಗಾಂಧಿ ಸ್ಪರ್ಧೆ ಬಗ್ಗೆ ಚರ್ಚೆ ಬರ್ತಾ ಇದೆ. ನೋಡಿ, 2014ರಲ್ಲಿ ಮೊದಲ ಬಾರಿಗೆ, ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಸಲ ಸಂಜಯ್ ಗಾಂಧಿ 78ರಲ್ಲಿ ಸೋತಿದ್ದು ಬಿಟ್ಟರೆ, ಅಮೇಥಿ ಕ್ಷೇತ್ರದಲ್ಲಿ ಗಾಂಧಿ ಕುಟುಂಬಕ್ಕೆ ಯಾವತ್ತೂ ಯಾರೂ ಸ್ಪರ್ಧೆಯನ್ನು ಒಡ್ಡಿರಲಿಲ್ಲ. SPBSP ಇತ್ತು, ಅಥವಾ ರಾಮ ಮಂದಿರ ಆಂದೋಲನದ ಪೀಕ್ನಲ್ಲೂ ಕೂಡ ಅಮೇಥಿ ರಾಯ್ಬರೇಲಿಯನ್ನು BJP ಟಾರ್ಗೆಟ್ ಮಾಡಿರಲಿಲ್ಲ. ಆದರೆ 2014ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟದ ನಂತರ ಮೊದಲ ಬಾರಿಗೆ ಕುಮಾರ್ ವಿಶ್ವಾಸ್ ಮತ್ತು ಸ್ಮೃತಿ ಇರಾನಿ ಇಬ್ಬರು ಕೂಡ ಹೋಗಿ ನಿಂತರು. ಕುಮಾರ್ ವಿಶ್ವಾಸ್ ಕೂಡ ಒಂದು ಪ್ರಬಲ ಸ್ಪರ್ಧೆಯನ್ನು ಒಡ್ಡಿದ್ರು. ಸ್ಮೃತಿ ಇರಾನಿ ಗೆದ್ದೇ ಬಿಡ್ತಾರೆ ಅಂತಕ್ಕಂಥ ವಾತಾವರಣದ ಮಧ್ಯೆ ರಾಹುಲ್ ಗಾಂಧಿ ಮಗದೊಮ್ಮೆ ಗೆದ್ದರು 2014ರಲ್ಲಿ. 4, 9, 14 3 ಬಾರಿ ಅಮೇಥಿಯಿಂದ ರಾಹುಲ್ ಗಾಂಧಿ ಗೆದ್ದಿದ್ದಾರೆ. 19 ಬರ್ತಾ ಬರ್ತಾ ಯಾವಾಗ 2017ರಲ್ಲಿ ಯೋಗಿ ಆದಿತ್ಯನಾಥ್ರ ಸರ್ಕಾರ ಬಂತು, ಅದಾದ ಮೇಲೆ SPBSPಗಳ ಒಂದು ಕೋಟೆಗಳು ಕೂಡ ಬಿರುಕೊಡೆದ ನಂತರ ರಾಹುಲ್ ಗಾಂಧಿ 2019ರ ಚುನಾವಣೆಯನ್ನು ಭಾಳ ಹೀನಾಯವಾಗಿ ಸೋತರು. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಸಂಜಯ್ ಗಾಂಧಿ ಸೋತಿದ್ದ ಕಾಲಘಟ್ಟ ಬೇರೆ, ಆದರೆ 19ರಲ್ಲಿ ರಾಹುಲ್ ಗಾಂಧಿ ಸೋತಿದ್ದ ಕಾಲಘಟ್ಟ ಬೇರೆ. ಆ ಸೋಲು ಗೊತ್ತಾದಾಗ ರಾಹುಲ್ ಗಾಂಧಿ ವಯನಾಡ್ ಒಂದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಕ್ಕೆ ಬಂದು ಸ್ಪರ್ಧೆಯನ್ನು ಮಾಡಿ, ಅದು ಕೂಡ ಒಂದು ಸಂಕೇತಗಳನ್ನು ಮತದಾರರಿಗೆ ಕೊಡ್ತು. ಅದಾದ ಮೇಲೆ ಈಗ ರಾಹುಲ್ ಗಾಂಧಿ ಮತ್ತೆ ಅಮೇಥಿಗೆ ಜಾಸ್ತಿ, ಅಂದರೆ ತುಂಬ ಪ್ರಚಾರಕ್ಕೆ ಹೋಗೋದು ಅಥವಾ ಅಮೇಥಿಯನ್ನು ಒಂದು ರೀತಿ ಮತ್ತೊಮ್ಮೆ ಗೆಲ್ಲಬೇಕು ಅಂತಕ್ಕಂಥ ಹುಮ್ಮಸ್ ತೋರಿಸಿದ ಉದಾಹರಣೆಗಳು ಕಡಿಮೆ. ಸೋನಿಯಾ ಗಾಂಧಿ ಕೂಡ ರಾಯ್ಬರೇಲಿಯಿಂದ ಸ್ಪರ್ಧಿಸೋಲ್ಲ ಅಂತ ಗೊತ್ತಾದಾಗ ಪ್ರಿಯಾಂಕಾ ಗಾಂಧಿ ಕೂಡ ರಾಯ್ಬರೇಲಿಯಿಂದ ತುಂಬ ಇಂಟ್ರೆಸ್ಟನ್ನು ತೋರಿಸಲಿಲ್ಲ. ಅದು ಈಗ ಒಂದು ಸುದ್ದಿ ಬರ್ತಾ ಇದೆ. ನೋಡಿ, ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ಯಾರೂ ಹೇಳೋಕ್ಕಾಗಲ್ಲ. ಆದರೆ ಯಾವಾಗ ರಾಬರ್ಟ್ ವಾಡ್ರಾ ಎದ್ದುಕೊಳ್ಳುತ್ತರೋ ನನಗೆ ಅಮೇಥಿಯ ಟಿಕೆಟನ್ನು ಕೊಡಿ ಅಂತಕ್ಕಂಥದ್ದು. ನೋಡಿ, ರಾಬರ್ಟ್ ವಾಡ್ರಾರನ್ನು ರಾಜಕಾರಣಕ್ಕೆ ತರಲಿಕ್ಕೆ ಗಾಂಧಿ ಕುಟುಂಬದಲ್ಲಿ ಒಪ್ಪಿಗೆ ಇಲ್ಲ, ಮನಸ್ಸು ಇಲ್ಲ. ಯಾಕಂದರೆ ಅನೇಕ ಬಾರಿ ರಾಬರ್ಟ್ ವಾಡ್ರಾ ಈ ಪ್ರಯತ್ನವನ್ನು ಮಾಡಿದ್ದಾರೆ, ನನಗೆ ಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಪಾಲಿಟಿಕ್ಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದು. ಆದರೆ ಅದೊಂದು ಲಯಬಿಲಿಟಿ ನಿರ್ಣಯ ಆಗುತ್ತೆ ಅನ್ನುವ ಕಾರಣಕ್ಕೆ ಗಾಂಧಿ ಕುಟುಂಬ ಎಂದೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಈಗ ಬರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದರೆ, ವಯನಾಡಿನ ಮತದಾನ ಮುಗಿದ ನಂತರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರೂ ಕೂಡ ಒಂದು ನಿರ್ಣಯವನ್ನು ಮಾಡ್ತಾರೆ. ತನ್ಮೂಲಕ ಒಂದು ಉತ್ತರ ಪ್ರದೇಶದಲ್ಲಿ ಸಂಚಲನವನ್ನು ಎಬ್ಬಿಸ್ತಕ್ಕಂಥ ಒಂದು ಪ್ರಯತ್ನ ನಡೆಯುತ್ತೆ.
ರಾಹುಲ್ ಪ್ರಿಯಾಂಕಾ ಇಬ್ಬರು ಸ್ಪರ್ಧಿಸ್ಬೋದು ಅಂತಕ್ಕಂಥ ಸುದ್ದಿಗಳು ಕಾಂಗ್ರೆಸ್ನ ಅಂಗಳದಿಂದ ಬರ್ತಾ ಇದೆ. ಯಾಕಂದರೆ ಬರೀ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾರೆ ಅಂತಿಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಅಕ್ಕ ಮತ್ತು ತಮ್ಮ ಇಬ್ಬರು ಕೂಡ ಸ್ಪರ್ಧಿಸೋದ್ರಿಂದ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು. ಬಟ್ ಅದರಲ್ಲಿ ರಿಸ್ಕು ಇದೆ. ಇಬ್ಬರು ಮತ್ತೊಮ್ಮೆ ಸೋತ್ರೆ ಅದೊಂದು ರೀತಿಯ ಪ್ರಶ್ನಾರ್ಥಕ ಚಿಹ್ನೆಯನ್ನು ಉತ್ತರ ಭಾರತದ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಗ್ಗೆ ನಿಶ್ಚಿತವಾಗಿ ಮೂಡಿಸುತ್ತೆ. ಆದರೆ ನನಗನ್ಸುತ್ತೆ ಭಾವನಾ, ಯಾವುದೇ ಒಬ್ಬ ಸೇನಾಧಿಪತಿ ಸೋಲಿನ ಭಯದಿಂದ ಅಂದರೆ ಹಿಂದೆ ಉಳಿದುಕೊಂಡ್ರೆ ಆತನ ಸೇನೆ ಏನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ಬಟ್ ಇಸ್ ಇಟ್ ನಾಟ್ ಟೂ ಲೇಟ್ ಪ್ರಶಾಂತ್? ಅಂದರೆ ಇವಾಗ ಒಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂದರು, ಒಂದು ಸಂದೇಶ ಕೊಡಬೇಕು ಅಂದರು, ಅಂತಿಮ ಘಟ್ಟಕ್ಕೆ ಹೋಗಿ ನಿರ್ಧಾರ ಮಾಡೋದು ಅಲ್ಲ, ಅದು ಸಾಧ್ಯ ಇದೆ. ಯಾಕಂದರೆ ಅಮೇಥಿ ಮತ್ತು ರಾಯ್ಬರೇಲಿ ಗಾಂಧಿ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥ ಕ್ಷೇತ್ರಗಳು ನನಗೇನು ಲೇಟ್ ಅನಿಸಲ್ಲ. ಆದರೆ ಒಂದು ಉತ್ತರ ಪ್ರದೇಶದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಒಂದೇನಾದರೂ ಸಂಚಲನವನ್ನು ಕಾಂಗ್ರೆಸ್ ಸೃಷ್ಟಿ ಮಾಡಬೇಕಾದ್ರೆ ಇವತ್ತೆಷ್ಟು ಗಾಂಧಿ ಕುಟುಂಬದ ಸ್ಟೇಕ್ಸ್ ಇವೆ ಅನ್ನೋದು ಬೇರೆ ಪ್ರಶ್ನೆ. ಮೊದಲ ಥರ ಗಾಂಧಿ ಕುಟುಂಬ ಮುಖ ನೋಡ್ಕೊಂಡು ಎಷ್ಟು ಜನ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ಆ ಪ್ರಶ್ನೆ ಇರುವಾಗ ನೀವು ಈಗ 1984ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಯಾರೋ ಒಬ್ಬರು ಮಧ್ಯಪ್ರದೇಶದಿಂದ ಇಬ್ಬರು ಗೆದ್ದರು. ನೀವು ಹೀಗೆ ಪಾರ್ಟಿಗಳ ಒಟ್ಟಾರೆ ಪೊಲಿಟಿಕಲ್ ಜರ್ನಿಯಲ್ಲಿ ಇಂಥ ಕೆಟ್ಟ ಸಮಯಗಳು ಮನುಷ್ಯನ ಬದುಕಿನಲ್ಲೂ ಬರ್ತವೆ, ಸಂಘಟನೆಯ ಬದುಕಿನಲ್ಲೂ ಬರ್ತವೆ. ಕೆಟ್ಟ ಸಂದರ್ಭಗಳಲ್ಲಿ ಹೌ ಯು ರೆಸ್ಪಾಂಡ್, ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ನೀನು ಮನೇಲಿ ಕುಳಿತುಕೊಳ್ತೀಯೋ ಅಥವಾ ಅದು ಯುದ್ಧ ಮಾಡ್ತೀಯೋ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕೇರಳ ವಯನಾಡ್ ಇಸ್ ಅ ವೆರಿ ಸೇಫ್ ಸೀಟ್. ಅದನ್ನು ರಾಹುಲ್ ಗಾಂಧಿನೇ ನಿಲ್ಲಬೇಕು ಗೆಲ್ಲಬೇಕು ಅಂತಕ್ಕಂಥದ್ದಿಲ್ಲ. ಈಗ 2014ರಲ್ಲಿ ನರೇಂದ್ರ ಮೋದಿ ಬರೋಡಾ ಕ್ಷೇತ್ರದ ಜೊತೆ ಹೋಗಿ ವಾರಣಾಸಿಯಲ್ಲಿ ಸ್ಪರ್ಧಿಸಿದ್ರು. ನೋಡಿ, ಗೆದ್ದ ಮೇಲೆ ಉತ್ತರ ಪ್ರದೇಶದಲ್ಲಿ 73 ಸೀಟ್ ಬಂದವು. ನೀವು ಚುನಾವಣೆಗೆ ಹೋದಾಗ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸ್ಥಿತಿಗತಿ ಏನಿತ್ತು? ಪಾಳು ಬಿದ್ದ ಮನೆಯ ರೀತಿ ಇತ್ತು. 2009ರ ಫಲಿತಾಂಶವನ್ನು ಮತ್ತು 2012ರ ವಿಧಾನಸಭಾ ಫಲಿತಾಂಶವನ್ನು ತೆಗೆದು ನೋಡಿದರೆ ಎಷ್ಟಿತ್ತು ವಿಧಾನಸಭೆಯಲ್ಲಿ? 403ರ ವಿಧಾನಸಭೆಯಲ್ಲಿ ಬಿಜೆಪಿಗೆ 50-55 ಇತ್ತು. ಲೋಕಸಭೆಯಲ್ಲಿ ಎಷ್ಟಿತ್ತು? 10, 12, 20 ಅಷ್ಟರೊಳಗಡೆ ಆಸಿಲೇಟಿಂಗ್ ಇರ್ತಾ ಇತ್ತು ಬಿಜೆಪಿ. ಇವತ್ತು ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ? ಯಾಕಂದರೆ ಯಾವಾಗ ನರೇಂದ್ರ ಮೋದಿ ಹೋಗಿ ಬನಾರಸ್ನಲ್ಲಿ ನಿಂತರೋ, ಕಾಶಿಯಲ್ಲಿ ನಿಂತರೋ, 2-3 ಮೆಸೇಜ್ ಇತ್ತು ನಿಶ್ಚಿತವಾಗಿ. ಒಂದು ಹಿಂದುತ್ವ, ಕಾಶಿ ಒಂದು ಪ್ರಮುಖವಾಗಿರ್ತ, ಇಡೀ ದೇಶದ ಜನ ಕಾಶಿಯತ್ತ ನೋಡ್ತಾರೆ, ಆ ಹಿಂದುತ್ವದ ಮೆಸೇಜ್ ಇತ್ತು. ಜೊತೆಗೆ ಗುಜರಾತಿನ ಅಭಿವೃದ್ಧಿಯ ಮಾಡೆಲನ್ನು ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ನಾನು ತರ್ತೀನಿ ಅನ್ನೋದನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಒಂದು ರೀತಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಅಲೆ ಹೇಳ್ತು. ಹಾಗೆ ಕಾಂಗ್ರೆಸ್ಗೂ ಕೂಡ ಆ ಅಲೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇದೆ, ಪ್ರೊವೈಡೆಡ್. ನೋಡಿ, ಕಾಂಗ್ರೆಸ್ಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ ಯಾರು ಯುದ್ಧ ಮಾಡೋರು ಅನ್ನೋದು ಸಮಸ್ಯೆ. ಕಾರ್ಯಕರ್ತರು ಯುದ್ಧ ಮಾಡಬೇಕಾ, ಪಾರ್ಟಿ ನಾಯಕರು ಯುದ್ಧ ಮಾಡಬೇಕಾ, ಅಥವಾ ಕಾಂಗ್ರೆಸ್ನ ಸೇನಾಧಿಪತಿ ಅಂತ ಕರೆಸ್ಕೊಳ್ಳೋರು ಯಾರು? ಗಾಂಧಿ ಕುಟುಂಬ. ದೇ ಹ್ಯಾವ್ ಟು ಟೇಕ್ ಆನ್ ಬಿಜೆಪಿ. ಅಂದ್ರಷ್ಟೇ ಕಾಂಗ್ರೆಸ್ ರಿವೈವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾದರು, ಕೆ.ಸಿ. ವೇಣುಗೋಪಾಲ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದರು, ಎಲ್ಲವೂ ಸರಿ. ಬಟ್ ನೀವು ಯುದ್ಧವನ್ನು ಮತ್ತೊಂದು ಮನೆಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇದ್ದರೆ ಮಾತ್ರ ಕಾಂಗ್ರೆಸ್ ರಿವೈವ್ ಆಗ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ರಿವೈವ್ ಆದರೆ ಮಾತ್ರ, ಕಾಂಗ್ರೆಸ್ 100-110ಕ್ಕೆ ಬಂದರೆ ಮಾತ್ರ ಸಮೀಕರಣ ಬದಲಾಗೋದು ಸಾಧ್ಯತೆ ಇದೆ. ಆ ಸಮೀಕರಣ ಬದಲಾಗಬೇಕಾದ್ರೆ ಗಾಂಧಿ ಕುಟುಂಬ ಹ್ಯಾಸ್ ಟು ಟೇಕ್ ಆನ್. ನೀವು ಬೇಕೋ ಬೇಡವೋ ಗಾಂಧಿ ಕುಟುಂಬದ ಕೈಯಲ್ಲಿ ಕಾಂಗ್ರೆಸ್ ಇದೆ. ಹಾಗಿರುವಾಗ ಇಲ್ಲ, ನಾನು ವಯನಾಡಿನಿಂದ ಮಾತ್ರ ಸ್ಪರ್ಧಿಸ್ತೀನಿ, ನನ್ನ ತಾಯಿ ರಾಜ್ಯಸಭೆಗೆ ಹೋಗ್ಬಿಟ್ರು, ನನ್ನ ಅಕ್ಕ ಸ್ಪರ್ಧಿಸಲ್ಲ, ಇದು ನಡೆಯಲ್ಲ. ಓಕೆ, ನೀವು ಇವತ್ತಿನ ದಿನಗಳಲ್ಲಿ ಜನ ನೋಡೋದು ಅಂಡರ್ ಪ್ರೆಷರ್ ಇದೆಯಾ ಇವಾಗ ಗಾಂಧಿ ಫ್ಯಾಮಿಲಿ? ಅಂದರೆ ಬಿಜೆಪಿ ಅವರಂತೂ ಹೇಳ್ತಿದ್ದಾರೆ ಅಮೇಥಿಯಿಂದ ಅವರು ಸ್ಪರ್ಧಿಸ್ತಾ ಇಲ್ಲ ಕಾಂಗ್ರೆಸ್ನವರು ಅಂತ, ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾ ಇಲ್ಲ. ಅದೊಂದು ಪ್ರೆಷರಲ್ಲಿ ಇದೆಯಾ ಗಾಂಧಿ ಫ್ಯಾಮಿಲಿ? ನಿಶ್ಚಿತವಾಗಿ ಪ್ರೆಷರಲ್ಲಿದೆ. ನೀವು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ, ನೀವು ನಿಲ್ಲಿಲ್ಲ ಅಂತಂದರೆ ಏನು ಮೆಸೇಜ್ ಹೋಗುತ್ತೆ? ನಿಮ್ಗಿರೋದೊಂದು 7% ಓಟ್ ಅಂತ ಅನ್ಕೊಳ್ಳೋಣ, 7-8-10%ವರೆಗೆ ನೀವು ಹೋಗ್ಬೋದು. ನಾಳೆ ಮಾಯಾವತಿಯ ಒಂದು 2-3% ತೆಗೆದುಕೊಳ್ಳುವ ಶಕ್ತಿಯು ಕೂಡ ಕಾಂಗ್ರೆಸ್ಗಿದೆ ಅಂತ ಅನ್ಕೊಳ್ಳೋಣ. ಬಟ್ ಹೂ ಇಸ್ ಫೈಟಿಂಗ್? ಅದು
ಅದು ಗಾಂಧಿ ಕುಟುಂಬವನ್ನು ನಿಲ್ಲುವ ಬಗ್ಗೆ ರೀಥಿಂಕ್ ಮಾಡ್ಲಿಕ್ಕೆ ಹಚ್ತಾ ಇದೆ ಅಂತ ನನಗನ್ಸುತ್ತೆ. ನೀವು ನಿಲ್ಲದೆ ಯುದ್ಧ ಮಾಡದೆ ನೋಡಿ, ಕಾಂಗ್ರೆಸ್ಗೆ ಏನು ಬೇಕು, 10 ಸೀಟ್ ಪುಷ್ ಆದರೂ ನಾನು ಹೇಳ್ತೀನಿ. ಇವತ್ತು ಸರ್ವೆಗಳೇನು ತೋರಿಸ್ತಾ ಇವೆ, 38 ತೋರಿಸ್ತಾ ಇವೆ. ನನಗೆ ಅಷ್ಟು ಕಡಿಮೆ ಬರ್ತವೆ ಅಂತ ಅನಿಸ್ತಾ ಇಲ್ಲ. ಐ ವಿಲ್ ಟೇಕ್ 50, 52, 55ವರೆಗೆ. ನೀವು 10 ಸೀಟ್ ಇಸ್ 65. BJPಯ ಸ್ಥಿತಿ ಏನಾಗುತ್ತೆ ಅವಾಗ? ರೈಟ್, 330, 340 ಇದ್ದರೆ 310ಗೆ ಬರುತ್ತೆ, 320ಗೆ ಬರುತ್ತೆ. 300 ಇದ್ದರೆ ಇಮ್ಯಾಜಿನ್. ರೈಟ್, ಈ ಸರ್ವೆಗಳು ಇವತ್ತೊಂದು ಸ್ವಲ್ಪ ಅಪ್ವರ್ಡ್ ಮೊಬಿಲಿಟಿಯನ್ನೇ ತೋರಿಸ್ತಾ ಇವೆ ಅಂತ ಅನ್ಕೊಳ್ಳೋಣ. 303 ಇತ್ತು, ನೀವು ಇವತ್ತು ಫೈಟ್ ಮಾಡಿ ಒಂದು 20 ಸೀಟ್ ಕಡಿಮೆ ಮಾಡಿದೆ ಅಂದರೆ ದೇ ವಿಲ್ ಬಿ 280. ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಇಫ್ BJP ಇಸ್ ಬಿಲೋ 280? ನಾನು ಹೈಪೋಥೆಟಿಕಲಿ ನೀವು ಫೈಟ್ ಮಾಡುವಾಗ ಇವತ್ತೇ ಯುದ್ಧ ಗೆಲ್ತೀವಿ, ಇವತ್ತೇ ರಾಜ್ಯ ಗೆಲ್ತೀವಿ ಅಂತಕ್ಕಂಥದ್ದಲ್ಲ. ಫೈಟ್ ಮಾಡುವ, ಹಿಂದಿಯಲ್ಲಿ ಅದಕ್ಕೆ ಮಾದ ಅಂತಾರೆ, ಕನ್ನಡದಲ್ಲಿ ಅದಕ್ಕೆ ಛಲ ಅಂತಾರೆ. ಆ ಪೊಲಿಟಿಕಲ್ ಛಲ ನಿಮ್ಮಲ್ಲಿದೆನಾ, ದೆನ್ ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ರೀಗೇನ್ ದ ಲಾಸ್ಟ್ ಕೋಟೆಗಳು. ರೈಟ್, ಅದನ್ನು ಕಾಂಗ್ರೆಸ್ ಮಾಡುತ್ತಾ, ಅದನ್ನು ಗಾಂಧಿ ಕುಟುಂಬ ಮಾಡುತ್ತಾ ಅಂತಕ್ಕಂಥದ್ದನ್ನು ನಿಶ್ಚಿತ. ನಾನು ಕಾಂಗ್ರೆಸ್ನ ಮತದಾರನ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. BJPಯ ಮತದಾರರಿಗೆ ಇಟ್ ಇಸ್ ಇನ್ಸಿಗ್ನಿಫಿಕೆಂಟ್ ವೆದರ್ ಗಾಂಧಿ ಇಸ್ ಫೈಟಿಂಗ್ ಇನ್ ಅಮೇಥಿ ಆರ್ ನಾಟ್. ಬಟ್ ಕಾಂಗ್ರೆಸ್ನ ಮತದಾರರ ದೃಷ್ಟಿಯಿಂದ, BJPಯ ವಿರುದ್ಧ ಇರೋ ಮತದಾರನ ದೃಷ್ಟಿಯಿಂದ ಸೇನಾಧಿಪತಿ ಎಲ್ಲಿ ನಿಲ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.